ನಮಸ್ತೆ ದೋಸ್ತು, ವೆಲ್ಕಮ್ ಟು ಡೇ 2 ಆಫ್ ಡೈಲಿ ಜಿಮ್ ಲಾಗ್. ನಾನಿವತ್ತು ಬಾಯ್ಲ್ಡ್ ಮಾಡಿದ ಕಾಳು ಬಾಳೆಹಣ್ಣು ತಿಂದು ನನ್ನ ಹಾಲು ಹಿಂಡಕ್ಕೆ ಕೂತೆ. ನನ್ನ ಆಕಳ ನಾನು ಹಾಲು ಹಿಂಡಿದೆ. ಸೊ ನಮ್ಮದು ಆಕಳ ಒಂದು 5-6 ಲೀಟ್ರ್ ಹಾಲು ಹಿಂಡ್ತಿದ್ದೆ. ಸೊ ನಾನು ಹಾಲು ಹಿಂಡಿ ಸೀದಾ ಜಿಮ್ಮಿಗೆ ಬಂದೆ. ಸೊ ಜಿಮ್ ಒಳಗೆ ನಂದು ಇವತ್ತು ಚೆಸ್ಟ್ ವರ್ಕ್ ಕೊಟ್ಟಿತ್ತು. ಸೊ ಚೆಸ್ಟಿಗೆ ನಾನು ಬೆಂಚ್ ಪ್ರೆಸ್ಸಿಂದ ಸ್ಟಾರ್ಟ್ ಮಾಡಿದೆ. ಸೊ ನಾನು ಮ್ಯಾಕ್ಸಿಮಮ್ ವೆಯ್ಟ್ ಹೊಡಿತೀನಿ. ಇದನ್ನು ಒಂದು ಕ್ವಿಂಟಲ್ ಮಟನೂ ಅಂದ್ರೆ 100 kg ಮಟನೂ ನಾನು ಇದು ಮಾಡ್ತೀನಿ. ಆಮೇಲೆ ಡಂಬೆಲ್ ಪ್ರೆಸ್, ಆಮೇಲೆ ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡಿದೆ 10 to 15 ರ್ಯಾಪ್ಸ್. ಸೊ 4 ಸೆಟ್ಸ್ ಮಾಡ್ತೇನೆ ನಾನು ಎಲ್ಲನೂ. ಆಮೇಲೆ ನಾನು ಕೇಬಲ್ ಫ್ಲೈಸ್ ಮಾಡೋಕ್ಕೆ ನಿಂತೆ. ಸೊ ಚೆಸ್ಟ್ ಸ್ಕ್ವೀಜ್ ಆಗೋಕ್ಕೆ ಭಾಳ ಇಂಪಾರ್ಟೆಂಟ್ ಎಕ್ಸಸೈಜು. ಇದನ್ನು ಮಾಡಲೇಬೇಕು ಎಲ್ಲರೂ. ಸೊ ಇದನ್ನು ನಾನು ಮಾಡ್ಕೊಂಡಿಂದ ನಾನು ಡಿಕ್ಲೈನ್ ಬಾರ್ಬೆಲ್ ಪ್ರೆಸ್ ಮಾಡಿಕೊಂಡೆ. ಒಳ್ಳೆ ಸೊ ಲೋವರ್ ಚೆಸ್ಟ್ಗೆ ಒಳ್ಳೆ ಎಕ್ಸಸೈಜ್ ಇದು. ಇದನ್ನು ಮಾಡಲೇಬೇಕು ಎಲ್ಲರೂ. ಯಾಕಂತಂದ್ರೆ ಭಾಳ ಸ್ಕಿಪ್ ಮಾಡ್ತಾರೆ ಈ ಎಕ್ಸಸೈಜ್. ಸೊ ಸ್ಕಿಪ್ ಮಾಡಬಾರ್ದು ಆ್ಯಕ್ಚುಲಿ. ಸೊ ಅದು ನಾನು ಮಾಡ್ಕೊಂಡಿಂದ ಸೊ ನನ್ನ ಚೆಸ್ಟ್ ವರ್ಕೌಟ್ ಇಷ್ಟಕ್ಕೆಲ್ಲ ಮುಗಿಸ್ತಿದ್ದೆ ನಾನು. ಸೊ ನನ್ನ ಚೆಸ್ಟ್ ನನ್ನ ವರ್ಕೌಟ್ ಆದಮೇಲೆ ಇದು ನನ್ನ ಪಂಪ್ ಇತ್ತು ಚೆಸ್ಟ್ದು. ಸೊ ಚಲೋ ಪಂಪ್ ಬಂದಿದ್ದು ನಂದು. ಒಳ್ಳೆ ಡಯಟ್ ಒಳಗೂ ಇದು ಇರೋದ್ರಿಂದ ಫೈಬರ್ ಐತಿ ಬಾಡಿ ಒಳಗೆ, ಅವೆಲ್ಲ ಚಲೋ ಸ್ವಲ್ಪ ಪಂಪ್ ಗಿಂಪೆಲ್ಲ ಚಲೋ ಐತಿ. ಸೊ ನಾನೆಲ್ಲ ನನ್ನ ಪೋಸಸ್ ಎಲ್ಲ ಮಾಡಿಕೊಂಡು ನನ್ನ ಚೆಸ್ಟ್ ವರ್ಕೌಟ್ ಮುಗಿಸಿ ನಾನು ಜಿಮ್ಮಿಂದ ಮನೆಗೆ ಬಂದೆ. ಸೊ ನಾನು ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸ್ ಆಮೇಲೆ ಹನಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮಿಲ್ಕ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪೊಮೊಗ್ರೆನೇಟ್ ಹಾಕ್ಕೊಂಡು ಅದಕ್ಕೆ ನಾನು ಬ್ರೇಕ್ಫಾಸ್ಟ್ ಮಾಡಿದೆ. ಸೊ ನಾನು ಡೆಕಾಥ್ಲಾನಿಗೆ ಬಂದೆ. ನಾನು ಹುಬ್ಬಳ್ಳಿ ಒಳಗೆ ಡೆಕಾಥ್ಲಾನಿಗೆ ಬಂದು ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಅದನ್ನೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಸ್ವಲ್ಪ ಹಂಗೆ ಡಂಬೆಲ್ ಪ್ರೆಸ್ ಮಾಡಿಕೊಂಡೆ. ಹಂಗೆ ನಮ್ಮದು ಜಿಮ್ ಇರೋರಿಗೆ ಅದೊಂದು ಸ್ವಲ್ಪ ಚಟ ಅಲ್ಲ ಅದೆಲ್ಲ, ಅದು ಮಾಡ್ಕೊಳ್ಳೋದು. ಸೊ ಅಲ್ಲೇ ಸ್ವಲ್ಪ ಕ್ರಿಕೆಟ್ ಎಲ್ಲ ಹಂಗೆ ಗೇಮ್ಸ್ ಎಲ್ಲ ಮಾಡ್ಕೊಂಡಿಂದ ನಾನು ಮನೆಗೆ ಬಂದೆ. ಮನೆಗೆ ಒಳಗೆ ನಾನು ಹೈ ಪ್ರೋಟೀನ್ 60 ಗ್ರಾಮ್ ಪ್ರೋಟೀನ್ದೊಂದು ಮೂಂಗ್ ದಾಲ್, ಇದು ಗ್ರೀನ್ ಮೂಂಗ್ ದಾಲ್ದು ಒಂದು ಚಿಲ್ಕ ಮಾಡಿಕೊಂಡೆ. ಸೊ ಅದನ್ನ ಹೆಂಗೆ ಮಾಡೋದು ಅಂತಂದ್ರೆ ನೆನೆಸಿಡ್ಬೇಕು ಕಾಳು ಓವರ್ ನೈಟ್. ಸೊ ಅದಾಗಿ ಬೆಳಗ್ಗೆ ಸ್ವಲ್ಪ ಅದಕ್ಕೆಲ್ಲ ಇವೆಲ್ಲ ಸಾಲಡ್ಸ್, ಟೊಮ್ಯಾಟೊ, ಪ್ಯಾಸ್ ಎಲ್ಲ ಮಾಡ್ಕೊಂಡು ಮಿಕ್ಸ್ ಮಾಡಿ ಅದನ್ನ ಒಂದು ಚಿಲ್ಕ ಟೈಪ್ ಮಾಡ್ಕೋಬೇಕದು. ಸೊ ಅದಕ್ಕೊಂದು ಸ್ವಲ್ಪ ಬೇಸನ್ ಹಿಟ್ಟು ಮಾಡಿಕೊಂಡು ಸೊ ಕಲಿಸ್ಕೊಂಡು ನಾನು ಅದನ್ನು ಚಿಲ್ಕ ಮಾಡೋಕೆ ನಿಂತ ಒಂದು 60 to 65 ಗ್ರಾಮ್ ಪ್ರೋಟೀನ್ ಆರಾಮ್ಸೆ ಸಿಗ್ತೈತಿ. ನೀವು ಮೊಸರು ಜೊತೆಗೆ ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೆ ಒಂದು ಹೈ ಪ್ರೋಟೀನ್ ಮೀಲ್ ಅದು. ಸೊ ನೂನ್ಗೆ ನಾನು ಇದು ಮಾಡಿಕೊಂಡೆ. ಮನೆಗೆ ಬಂದು ಡೆಕಾಥ್ಲಾನ್ಗೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದು ಸೀದಾ ಇದನ್ನು ಮಾಡಿಕೊಂಡೆ. ಒಳ್ಳೆ ಎಮ್ಮಿ ಇತ್ತು, ಭಾರಿ ಟೇಸ್ಟ್ ಇತ್ತು, ಟೇಸ್ಟ್ಫುಲ್ ಇತ್ತು. ಆಮೇಲೆ ಹಂಗೆ ಅಷ್ಟ ಪ್ರೋಟೀನ್ ಇದೂ ಇತ್ತು. ಆಮೇಲೆ ಈವ್ನಿಂಗ್ ಎಗ್ ವೈಟ್ಸ್ ತಿಂದು ನಂದು ಡೇ ಮುಗಿಸಿದೆ. ಟೈಮ್ ಟಾಕಿಂಗ್ ಟುಮಾರೋ.